ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ರಕ್ಷಾಬಂಧನ ಶುಭಾಶಯಗಳನ್ನ ತಿಳಿಸುತ್ತಾ, ಈ ಒಂದು ನೇಮಕಾತಿ ಪೋಸ್ಟ್ ಆಫೀಸ್ನಲ್ಲಿ ಅತಿ ದೊಡ್ಡ ನೇಮಕಾತಿ. 25,000ಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಅಪ್ಲೈ ಮಾಡುವುದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಕ್ವಾಲಿಫಿಕೇಶನ್ ಏನು, ಫೀ ಎಷ್ಟು, ಹಾಗೆ ಇದಕ್ಕೆ ಯಾರೆಲ್ಲ ಅಪ್ಲೈನ ಮಾಡ್ಕೋಬಹುದು, ಹಾಗೆ ಯಾವ ರೀತಿ ಪ್ರೊಸೀಜರ್ ಆಯ್ಕೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಲು ಕನಿಷ್ಠ ಕ್ವಾಲಿಫಿಕೇಶನ್ ಅಂದರೆ SSLC ಕಂಪ್ಲೀಟ್ ಆಗಿರಬೇಕು. SSLC ಕಂಪ್ಲೀಟ್ ಆಗಿರಬೇಕು. 18 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಅಂದರೆ ಕನಿಷ್ಠ ವರ್ಷ 18 ವರ್ಷ, ಗರಿಷ್ಠ 35 ವರ್ಷದೊಳಗಿನವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಬಂದ್ಬಿಟ್ಟು ಇದೇ ಆಗಸ್ಟ್ 31ರಿಂದ ಅಂದರೆ 31/8/2026ರಿಂದ 21 ಸೆಪ್ಟೆಂಬರ್ 2026ರವರೆಗೆ ಅಪ್ಲಿಕೇಶನ್ಗೆ ಕೊನೆಯ ದಿನಾಂಕ ಇರುತ್ತೆ. ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ SSLC ಅಲ್ಲಿ ನೀವು ತೆಗೆದಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಬಿಟ್ಟು ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆದ ನಂತರ ಜಾಬು, ಈ ಥರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಇದಕ್ಕೆ ಫೀ ಬಂದುಬಿಟ್ಟು OBC ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ, ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳ ಪೇಮೆಂಟ್ ಇರುತ್ತೆ ಅಪ್ಲಿಕೇಶನ್ ಫೀಸು. ಹಾಗೆ SC/ST ಆಗಲಿ, ಅಂಗವಿಕಲ ಆಗಲಿ ಅಥವಾ ತೃತೀಯ ಲಿಂಗದವರು, ವುಮೆನ್ಸು, ಎಕ್ಸ್ ಸರ್ವಿಸ್ ಮೆನ್ ಇವರಿಗೆ ಯಾವುದೇ ರೀತಿ ಫೀಸು ಇರೋದಿಲ್ಲ. ಹಾಗಾಗಿ ಈ ಹುದ್ದೆಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಲ್ಲ ಅಂಥವ್ರು ಅಪ್ಲಿಕೇಶನನ್ನು ಹಾಕಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ 31 ಆಗಸ್ಟ್ 2026ರಿಂದ 27 ಸೆಪ್ಟೆಂಬರ್ 2026ರವರೆಗೆ ಅಪ್ಲಿಕೇಶನ್ಗೆ ಎಡಿಟ್ ಆಪ್ಷನ್ ಇರುತ್ತೆ. ಹೀಗಾಗಿ ಅಪ್ಲಿಕೇಶನ್ ಹಾಕುವಾಗ ದಯವಿಟ್ಟು ಯಾರು ಮಿಸ್ಟೇಕ್ಸನ್ನು ಮಾಡೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ನ ಸರಿಯಾಗಿ ಫಿಲ್ ಮಾಡಿ ಅಪ್ಲಿಕೇಶನನ್ನು ಹಾಕಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಿದರೂ ಕೂಡ ನಾವು ಅಪ್ಲಿಕೇಶನನ್ನು ಹಾಕಿ ಕೊಡ್ತೀವಿ. ಈ ಜಾಬ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟನ್ನು ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನ ತಿಳಿಸುತ್ತಾ ಮತ್ತೆ ಸಿಗೋಣ.